ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್. ನಾನು ಇವತ್ತು ಭಾನುವಾರ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಮಾರ್ಚ್ 3ನೇ ತಾರೀಕು ಪಲ್ಸ್ ಪೋಲಿಯೋ ನಡೀತಿದೆ. ಮಕ್ಕಳಿಗೆ 5 ವರ್ಷದ ಮಕ್ಕಳಿಗೆ, 5 ವರ್ಷದ ಒಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಹಾಕ್ಸ್ಬೇಕಂತೆ. ಸೊ ನನ್ನ ಮಗನಿಗೆ ಈಗ ನನ್ನ ಮಗನಿಗೂ 3 ವರ್ಷ, ಅವಳಿಗೆ 1 ವರ್ಷದ ಮೇಲೆ 1 ತಿಂಗಳು. ನಿಮಗೆ ಗೊತ್ತೇ ಇದೆ. ಇವಾಗ ಅವರಿಬ್ಬರಿಗೂ ಪಲ್ಸ್ ಪೋಲಿಯೋ ಹಾಕ್ಸೋಕೆ ಹೋಗ್ತಾಯಿದ್ದೀನಿ. ಆಮೇಲೆ ಬಂದು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಟಾಟಾ. ಪೋಲಿಯೋ ಹಾಕ್ಸೋದಕ್ಕೆ ಬೇಗ ಬೇಗ ಓಡೋಗ್ತಾ ಇದ್ದಾನೆ. ಈ ಕಡೆ ಬಾ ಮೀನು ಮಿತ್ತು. ನೋಡಿ, ಈಗ ನನ್ನ ಮಗ ಪಲ್ಸ್ ಪೋಲಿಯೋ ಹಾಕ್ಸ್ಕೊತಾ ಇದ್ದಾನೆ. ಹಾಗೆ ಇವತ್ತು ಈ ವ್ಲಾಗಲ್ಲಿ ಸಂಡೇ ಮತ್ತು ಮಂಡೇ 2 ವ್ಲಾಗ್ನು ಮಿಕ್ಸ್ ಮಾಡಾಕ್ತಾ ಇದ್ದೀನಿ. ಯಾಕಂತಂದರೆ ನನಗೆ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ, ಸೊ ಲೇಟ್ ಆಗಿಬಿಡ್ತು. ಅದಕ್ಕೆ ನೆನ್ನೆ ಜ್ಯೂಸ್ ಪ್ಯಾಕೆಟ್ ತೊಗೊಂಬಂದಿದ್ದೆ. ಆರೆಂಜ್ ಜ್ಯೂಸು, ಸಬ್ಜಾ ಸೀಡ್ಸ್ ಮಿಕ್ಸ್ ಇದು. ಈಗ ನಾವಿಬ್ಬರು ಶೇರ್ ಮಾಡ್ಕೊಂಡು ಕುಡಿತಾ ಇದ್ದೀವಿ. ನಾನು ನಾನು ನೀನು ಇದರಲ್ಲೇ ಕುಡಿಯೋಣ. ಮಿಥುನ್, ಚಿಯರ್ಸ್. ಕುಡಿ. ಚೆನ್ನಾಗೈತೆ ಫ್ರೆಂಡ್ಸ್. ಮತ್ತು ಸಮ್ಮರ್ ಆಗಿರೋದ್ರಿಂದ ಈ ಟೈಮಲ್ಲಿ ಜ್ಯೂಸು, ಐಸ್ ಕ್ರೀಮ್ ಎಲ್ಲ ಜಾಸ್ತಿ ಖಾಲಿ ಆಗಿಬಿಡ್ತವೆ. ಸ್ವೀಟ್ ಆಗುತ್ತಾ? ತಿನ್ನು, ಏನಾಗಲ್ಲ. ಸೀಡ್ಸು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಮತಾ ಮಹದೇಶ್. ಇವತ್ತು ಸೋಮವಾರ ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಸ್ನಾನಾಗಿನ ಮನೆ ಕೆಲಸ ಎಲ್ಲ ಮುಗ್ದಿದೆ. ಬೆಳಿಗ್ಗೆನೇ 5 ಗಂಟೆಗೆ ಎದ್ದಿದ್ದೆ, ಎಲ್ಲ ಕ್ಲೀನಿಂಗ್ ಮಾಡಿದ್ದೀನಿ. ಹಾಗೆ ಇಬ್ಬರು ಕೂಡ ಸ್ನಾನ ಮಾಡಿ ಫ್ರೆಶ್ ಆಗಿದ್ದಾರೆ. ಈಗ ಹೊಟ್ಟೆ ಹಸಿತೈತೆ, ಅವಳಿಗೆ ತಿಂಡಿ ಕೊಡಬೇಕು. ಇವತ್ತಿನ ವಿಡಿಯೋದಲ್ಲಿ ಏನೇನಾಗುತ್ತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನ್ನ ಮಗಳು ಸೊಂಟದಲ್ಲೇ ಇರಬೇಕು. ಈಗ ಅವಳಿಗೆ ಬೆಳಗ್ಗೆನೇ 3 ಥಿಂಗ್ಸು. ಸೊ ಅದಕ್ಕೆ ಸೊಂಟದ ಮೇಲೆ ಕೂತ್ಕೊಂಡವಳೆ. ಮತ್ತು ಅವಳಿಗೆ ಹೊಟ್ಟೆ ಬೇರೆ ಅಷ್ಟಿದೆ. ಇವತ್ತಿನ ಟಿಫನ್ನು ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆಗೆ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಟೈಮ್ ಸಾಕಾಗಲಿಲ್ಲ. ಟೈಮ್ಸ್ ಇದೆ, ಬಟ್ ಅಂದರೆ ಇವಳಿಗೆ ಹೊಟ್ಟೆ ಎಷ್ಟಿದೆ. ಮತ್ತು ನಮ್ಮ ಮನೆಯವರು ಬೇಗ 9 ಗಂಟೆಗೆಲ್ಲ ಬಂದುಬಿಡ್ತಾರೆ. ಅದಕ್ಕೋಸ್ಕರ ಚಟ್ನಿನೇ ಮಾಡ್ಕೊಂಬಿಡ್ತೀನಿ ಇವಾಗ ಅರ್ಜೆಂಟ್ಗೆ. ಮಧ್ಯಾಹ್ನ ನೋಡೋಣ, ಅಲ್ಲಿ ಹೊಟ್ಟೆ ಎಷ್ಟಿದೆಯಂತೆ, ಹಂಗೆ ತಿಂತಾಳೆ ಅಂತ. ಹಂಗೆ ತಿಂತೀಯಾ? ಹಾಯ್ ಮಾಡಮ್ಮ. ಹಾಯ್ 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 ಮಾಡು. ಹೆಂಗೆ ಇಕ್ಕಂಡವಳೆ ನಮ್ಮಮ್ಮ ಅಂತ ನೋಡ್ತಾವಳೆ. ಪೂಜೆ ಆಮೇಲೆ ಮಾಡ್ಕೊತೀನಿ. ಈಗ ಅವಳಿಗೆ ಹೊಟ್ಟೆ ಎಷ್ಟಿದೆ. ಫಸ್ಟು ದೋಸೆ ಹಾಕಿ ಕೊಟ್ಬಿಡ್ತೀನಿ. ದೋಸೆ ಹಾಕಿ ತಿನ್ನಿಸ್ಬಿಟ್ರೆ ಅವಳ ಕೆಲಸ ಮುಗಿಯುತ್ತೆ. ಮಿತು, ಜಾಮ್ ಹಾಕ್ಲಾ ದೋಸೆಗೆ? ಮಕ್ಳಿಗಾಗಿದ್ರಿಂದ ಜಾಸ್ತಿ ರೋಸ್ಟ್ ಮಾಡ್ತಾಯಿಲ್ಲ. ಯಾಕಂತಂದರೆ ಅವಳಿಗಿನ್ನೂ ಅಲ್ಲಿ ಬಂದಿಲ್ಲ. ಇವನು ತಿಂತಾನೆ, ಮಾಡಿಕೊಡ್ಬೇಕು. ಇದು ನಮ್ಮ ದಿಶಂಗಾಗಿರೋದ್ರಿಂದ ಸಾಫ್ಟ್ ಆಗಿರಲಿ ಅಂತ ನಾನು ವೈಟ್ಗೆ ಬೇಯಿಸ್ಕೊತಾ ಇದ್ದೀನಿ ಅಷ್ಟೇ. ಈಗ ಮಧ್ಯಾಹ್ನ 3 ಗಂಟೆ. ನಮ್ಮ ಮನೆಯವ್ರಿಗೂ ಮತ್ತು ನಮ್ಮ ಆಂಟಿಗೂ ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ, ಆರೆಂಜ್ ಜ್ಯೂಸು. ಈಗ ಹೇಗೆ ಮಾಡ್ತೀನಿ ನೋಡ್ಕೊಳ್ಳಿ. ಕೈ ಹಾಕ್ಬಾರ್ದು ಕಣೆ.
ಫ್ರೆಂಡ್ಸ್, ಈಗ ಮೊಬೈಲ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಇವರು ನನ್ನ ಗಂಡನ ಚಿಕ್ಕಮ್ಮ. ಹಾಯ್ ಮಾಡಂಟಿ. ಅವ್ರಿಗೆ ಇವೆಲ್ಲ ವಸ್ತು ಇದೇ ಫಸ್ಟ್. ಮೊಬೈಲ್ ಶಾಪ್ಗೆ ಏನಕ್ಕೋ ಎನ್ಕ್ವೈರಿಗೆ ಅಂತ ಹೋಗಿದ್ದೋ, ವಾಪಸ್ ಬಂದೋ. ಈಗ ನೈಟ್ ಊಟಕ್ಕೆ ನಾನು ಸಿಂಪಲ್ಲಾಗಿ ಟೊಮೆಟೊ ಹುಣಸೆಹಣ್ಣ ಬಳಸ್ಕೊಂಡು ಸಾಂಬಾರು ಮಾಡ್ಕೊತಾ ಇದ್ದೀನಿ, ರೈಸ್ ಮಾಡ್ಕೊತಾ ಇದ್ದೀನಿ. ಆ ಸಿಂಪಲ್ ಸಾಂಬಾರು ರೆಸಿಪಿ ನಿಮ್ಮ ಹತ್ರ ಶೇರ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಈ ಸಾಂಬಾರಿಗೆ ಒಂದು ಸಿಂಪಲ್ ಆಗಿರೋಂಥ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ನಿಂಬೆಹಣ್ಣು ಗಾತ್ರ ಇಷ್ಟು ಸೈಜಲ್ಲಿ ಒಂದು ಹುಣಸೆಹಣ್ಣು, 2 ಟೊಮೆಟೊ, ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಗ್ಗರಣೆಗೆ ಹಾಕ್ಕೊತೀನಿ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಸಾಸಿವೆ. ಈಗ ಸಾಸಿವೆ ಚಿಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಂದೆರಡು ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಫ್ಲೇವರ್ ಸೂಪರಾಗಿ ಬರ್ತಿದೆ. ಬೆಳ್ಳುಳ್ಳಿ ಫ್ಲೇವರ್ ನಂಗೆ ತುಂಬ ಇಷ್ಟ. ಹಾಗೆ ಈಗ ಆಲ್ರೆಡಿ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ವಾವ್, ಗಮನ ಮಾತ್ರ ಸೂಪರಾಗಿ ಬರ್ತಿದೆ. ಈ ಸಾಂಬಾರ್ ಕನ್ಸಿಸ್ಟೆನ್ಸಿ ನೀವು ನೋಡಿ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಆ್ಯಡ್ ಮಾಡ್ಕೊಳ್ಳಿ ನೀರನ್ನ. ಹಾಗೆ ನಾನು ಅದೇ ಮಿಕ್ಸಿ ಜಾರ್ಗೆ 1 ಕಪ್ ನೀರು ಹಾಕ್ಕೊಂಡಿದ್ದೀನಿ, ಸಾಕು ನಮಗೆ. ಮತ್ತು ಈ ಸಾಂಬಾರ್ ರೆಸಿಪಿ ಯಾರಿಗೆ ಜ್ವರ ಬಂದಿರುತ್ತೆ, ಆವಾಗ ಬಾಯಿ ಕೆಟ್ಟಿರುತ್ತಲ್ಲ, ಆ ಟೈಮಲ್ಲಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಇದು ಒಂದು ಕುದಿ ಬಂದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಫೈನಲಾಗಿ ಈ ಸಾಂಬಾರು ರೆಡಿ ಆಗುತ್ತೆ. ಸಿಂಪಲ್ ಸಾಂಬಾರು, ಬೇಜಾರಾದಾಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ನೋಡಿ, ಈಗ ಈ ಸಾಂಬಾರು ಬಾಯ್ಲ್ ಆಗ್ತಿದೆ. ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ರೆಡಿ ಆಗಿಬಿಡುತ್ತೆ ಈ ಸಾಂಬಾರು.